ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ವುಮೆನ್ಸ್ ವರ್ಲ್ಡ್ ಕಪ್ ಬಗ್ಗೆ ಇಷ್ಟು ದಿನ ಮಾತಾಡಿಲ್ಲ. ಯಾಕೆ ಮಾತಾಡಿಲ್ಲ? ನೆನ್ನೆ ಮ್ಯಾಚ್ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿತ್ತು. ಗೆದ್ದಿದ್ರೆ ಮಾತಾಡ್ತಿದ್ದೆ ಗುರು, ಸೋತ್ರೆ ಏನೋ ಅಂತ ಮಾತಾಡೋಣ ಮಗ. ಸೋತ್ಬಿಟ್ಟು ಉಣ್ಕೊಂಡು ಹೋಯ್ತು ಅಂದ್ರೆ ಇಲ್ಲಿ ಬಾಂಗ್ಲಾದೇಶ್ ಮೇಲೆ ಗೆದ್ದಿ, ಪಾಕಿಸ್ತಾನ ಮೇಲೆ ಗೆದ್ದಿ, ನೆದರ್ಲ್ಯಾಂಡ್ ಮೇಲೆ ಗೆದ್ದಿ, ಯೂಸ್ ಮಾರ್ಜಿನ ವಿಕ್ಟ್ರಿ ತಗೊಂಡು ನೆಟ್ ರನ್ ರೇಟ್ನ ಬೂಸ್ಟ್ ಮಾಡ್ಕೊಂಡು ಕ್ವಾಲಿಫೈ ಆಗ್ತಾರೆ ಒಂದು ಮ್ಯಾಚ್ನಾಗ ಗೆದ್ಬಿಟ್ಟು ಅಂತ ಅನ್ಕೊಂಡಿದ್ದೆ. ಆಸ್ಟ್ರೇಲಿಯಾನ ಮಣೆ ಹಾಕ್ಬಿಟ್ಟು ಒಂಥರ ಮಣ್ಣಿಸ್ಬಿಟ್ಟು. ಬಟ್ ಇವ್ರ ಮೇಲೆ ಎಷ್ಟು ಮಾರ್ಜಿನ್ ಇದೆ ಗೆದ್ರೆ, ನೆಟ್ ರನ್ ರೇಟ್ ಎಷ್ಟು ಜಾಸ್ತಿ ಇದ್ರೆ ಏನು ಪ್ರಯೋಜನಕ್ಕೆ ಬಂತು? ಸೌತ್ ಆಫ್ರಿಕಾ ಅಗೇನ್ಸ್ಟು ಆಸ್ಟ್ರೇಲಿಯಾ ಅಗೇನ್ಸ್ಟು ಉಣ್ಕೊಂಡು ಹೋದ್ವಲ್ಲ. ಸೊ ಒಂಥರ ಈ ಫಾರ್ಮ್ಯಾಟ್ ಒಂಥರ ಈ ಫಾರ್ಮ್ಯಾಟ್ ಬೇಡ ಗುರು, ನಮಗೆ ಟಾಪ್ 3 ಕ್ವಾಲಿಫೈ ಆಗಬೇಕು ಗುರು, ಆ ಥರ ಫಾರ್ಮ್ಯಾಟ್ ಬೇಕು ಅಂತ ಅನ್ಸುತ್ತೆ ಕೆಲವೊಂದು ಟೈಮ್ ನೋಡ್ತು ಅಂದರೆ. ಯಾಕಂದರೆ 5 ಟೀಮ್ ಇಲ್ಲ, ಅಲ್ಲಿ 6 ಟೀಮ್ ಇರೋದು. 6 ಟೀಮಲ್ಲಿ 2 ಟೀಮ್ ಮಾತ್ರ ಕ್ವಾಲಿಫೈ ಆಗಬೇಕು ಅಂದರೆ 4 ಟೀಮ್ ಎಲಿಮಿನೇಟ್ ಆಗಬೇಕು ಅಂತಂದರೆ ಒಂಥರ 3 ಟೀಮ್ ಕ್ವಾಲಿಫೈ ಆಗಬೇಕು. ಸೂಪರ್ 6 ಸ್ಟೇಜ್ ಅಂತ ಒಂದು ಸಪ್ರೇಟ್ ಗ್ರೂಪ್ನ ಇನ್ನೊಂದು ಮಾಡಬೇಕು ಅಂತ ಅನಿಸುತ್ತೆ. ಸೊ ಈ ಒಂದು ಪ್ಯಾಟರ್ನ್ ಸರಿ ಇಲ್ಲ ಅಂತ ಕೂಡ ಅನಿಸುತ್ತೆ, ನಮ್ಮ ಅಗೇನ್ಸ್ಟ್ ಹೋಯ್ತು ಅಂತಂದಾಗ. ಬಟ್ ನಮ್ಮ ಪರವಾಗಿ ಬಂದಿತ್ತು ಅಂದರೆ ಆಸ್ಟ್ರೇಲಿಯಾ ಸೋತಿತ್ತು ಅಂದರೆ, ಸೌತ್ ಆಫ್ರಿಕಾ ಏನೋ ನಮ್ಮ ಮೇಲೆ ಸೋತಿತ್ತು ಅಂದರೆ ಇಲ್ಲ ಗುರು, ಇದು ಫಾರ್ಮೆಟ್ ಪಕ್ಕಾ ಇದೆ, ಕರೆಕ್ಟಾಗಿದೆ, ಹಿಂಗೆ ಇರಬೇಕು ಫಾರ್ಮೆಟ್ ಅಂತ ಅನಿಸುತ್ತೆ. ಸೊ ಅನ್ಫಾರ್ಚುನೇಟ್ಲಿ 2 ಮ್ಯಾಚ್ ಸೋತಿದ್ವಿ. ಆಸ್ಟ್ರೇಲಿಯಾ ಅಗೇನ್ಸ್ಟು ಆಸ್ಟ್ರೇಲಿಯಾ ಪ್ರೂವ್ ಮಾಡಿ ತೋರಿಸಿದ್ರು ಏನಕ್ಕೆ ಅವ್ರು ಟಾಪ್ ಕ್ವಾಲಿಟಿ ಟೀಮ್ ಅಂತ. ಹೌದು ನೋಡಿ, ಸೋತಿರೋದು ನೋಡಿ, ಸೌತ್ ಆಫ್ರಿಕಾ ಅಗೇನ್ಸ್ಟ್ ಆಗಿರಲಿ, ಆಸ್ಟ್ರೇಲಿಯಾ ಅಗೇನ್ಸ್ಟ್ ನೆನ್ನೆ ಸೋತಿದ್ದಾಗಿರಲಿ, ನಾವು ಸೋತಿರೋದು ಕ್ಲೋಸ್ ಮಾರ್ಜಿನ್ ಸೋಲನೆ ಆಗಿರೋದು. ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂದರೆ ಕರೆಂಟ್ ಪಾಯಿಂಟ್ಸ್ ಟೇಬಲ್ ಪ್ಲಸ್ 1.718 ಇದೆ ನೆಟ್ ರನ್ ರೇಟು. ಆಸ್ಟ್ರೇಲಿಯಾದವ್ರದ್ದು ಬಿಡಿ 3.88, ಅವ್ರು ಎಲ್ಲರ ಮೇಲೂ ಕೂಡ ಹೆವಿ ಮಾರ್ಜಿನ್ ವಿಕ್ಟರಿನ ತಗೊಂಡಿದ್ದಾರೆ. ಸೊ ಆಸ್ಟ್ರೇಲಿಯಾ ಕ್ವಾಲಿಫೈ ಆಗೋದ್ರಲ್ಲಿ ಅರ್ಥ ಇದೆ. ಸೌತ್ ಆಫ್ರಿಕಾ ಅಗೇನ್ಸ್ಟ್ ನಾವು ಹೊಡೆದಿತ್ತು ಅಂತಂದರೆ ಸೌತ್ ಆಫ್ರಿಕಾ ಹೊಡಿಬೇಕಾಗಿತ್ತು. ನಾವು ಆಸ್ಟ್ರೇಲಿಯಾ ಮೇಲೆ ಸೋತಿರು ಪರವಾಗಿಲ್ಲ, ಓಕೆ ಅಂತ ಹೇಳ್ಬೋದು. ಸೌತ್ ಆಫ್ರಿಕಾ ಹೊಡೆದಿತ್ತು ಅಂದರೆ ಖಂಡಿತ ಕ್ವಾಲಿಫೈ ಆಗ್ತಾ ಇದ್ವಿ, ಯಾಕಂದ್ರೆ ಅವರ ನೆಟ್ ರನ್ ರೇಟ್ ನಮಗಿಂತ ಚೆನ್ನಾಗಿಲ್ಲ, ನಮಗಿಂತ ಕೆಳಗಡೆ ಇದೆ. ಸೊ ಅವರು ಒಂದು ಮ್ಯಾಚ್ನ ನಮ್ಮ ಮೇಲೆ ಗೆದ್ಬಿಟ್ಟು ಸಲೀಸಾಗಿ ಶಿಸ್ತಾಗಿ ಕ್ವಾಲಿಫೈ ಆಗಿದ್ರು ನೋಡಿ. ಬಾಂಗ್ಲಾ ಆಗಿರಲಿ, ಪಾಕ್ ಆಗಿರಲಿ, ಜೊತೆಗೆ ನೆದರ್ಲ್ಯಾಂಡ್ಸ್ ಆಗಿರಲಿ, ಸೊ ಅವರು ಸರಿಸಾಟಿ ಅಲ್ವೇ ಅಲ್ಲ ನಮಗೆ. ಸೊ ಬಾಂಗ್ಲಾ 2 ಮ್ಯಾಚ್ನ ಗೆದ್ದರೆ, ಪಾಕಿಸ್ತಾನ 1 ಮ್ಯಾಚ್ ಗೆದ್ದರೆ, ನೆದರ್ಲ್ಯಾಂಡ್ಸ್ ಗೆದ್ದೇ ಇಲ್ಲ. ಇನ್ನು ಈ ಕಡೆ ನೋಡಿದ್ರೆ ಇಂಗ್ಲೆಂಡ್ ಅವರು ಕೂಡ 5 ಮ್ಯಾಚ್ ಕೂಡ ಗೆದ್ಬಿಟ್ಟು ಆಸ್ಟ್ರೇಲಿಯಾದವ್ರ ಥರನೇ ಕ್ವಾಲಿಫೈ ಆಗಿದ್ದಾರೆ. ಕನ್ವಿನ್ಸಿಂಗ್ ಕ್ವಾಲಿಫಿಕೇಶನು. ಸೊ ಅವ್ರು ಆಡ್ತಾ ಇದ್ದಾರೆ ಸೌತ್ ಆಫ್ರಿಕಾ ಅಗೇನ್ಸ್ಟ್, ಆಸ್ಟ್ರೇಲಿಯಾ ಆಡ್ತಾರೆ ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಸೆಮಿಫೈನಲಲ್ಲಿ. ಸೊ ಅದೇ ಅನ್ಕೊಂಡಿದ್ದೇನಂದ್ರೆ ಇವಾಗ ಸೂಪರ್ 6 ಅಂತ ಇನ್ನೊಂದು ಸ್ಟೇಜ್ ಏನೋ ಮಾಡಿತ್ತು ಅಂದರೆ 3 ಟೀಮ್ನ ತಗೊಂಡು ಆವಾಗ ಚೆನ್ನಾಗಿರುತ್ತೆ ಅಂತ ಇವಾಗ ಅನ್ನಿಸ್ತಾ ಇದೆ, ನನಗೆ ಅನ್ನಿಸ್ತಾ ಇದೆ. ಬಟ್ ಅದೇ ಇವಾಗ ಶ್ರೀಲಂಕಾನು ಕೂಡ ಕ್ವಾಲಿಫೈ ಆಗಿರೋದು, ಇಂಡಿಯಾ ಕೂಡ ಕ್ವಾಲಿಫೈ ಆಗಿರೋದು. ಸೂಪರ್ 6 ಸ್ಟೇಜ್ ಏನೋ ಇತ್ತು ಅಂತಂದರೆ, ಆ ಥರ ಅಂದರೆ ಒಬ್ಬರ ಮೇಲೆ ಒಬ್ಬರು ಆಡದೇ ಇರೋಂಥವ್ರ ಮೇಲೆ ಆಡಿಸ್ತು ಅಂತ ಅಂದಾಗ. ಸೊ ಬಿಡಿ ಹೋಗ್ಲಿ, ಇವಾಗ ಆಗೋಂಥದ್ದೆಲ್ಲ ಆಗೋಗ್ಬಿಟ್ಟಿದೆ. ಸೊ ಶ್ರೀಲಂಕಾದವ್ರು ನೋಡಿ ಪಾಪ, ಅವರು 3 ಮ್ಯಾಚ್ನ ಗೆದ್ದಿದ್ದಾರೆ. ವೆಸ್ಟ್ ಇಂಡೀಸರು ಕೂಡ 3 ಮ್ಯಾಚ್ನ ಗೆದ್ದರೆ. ಗ್ರೂಪ್ ಅಂತೂ ಇಂಟೆನ್ಸಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಇಲ್ಲಿ ನೆಟ್ ರನ್ ರೇಟ್ ಆಧಾರದ ಮೇಲೆ ನೋಡಿ, ಅವ್ರದ್ದು ನೆಗೆಟಿವ್ ಅಲ್ಲಿದೆ, ಇವ್ರದ್ದು ನೆಗೆಟಿವ್ ಅಲ್ಲಿದೆ ನೆಟ್ ರನ್ ರೇಟು. ಸೊ ನೆಟ್ ರನ್ ರೇಟ್ ಆಧಾರದ ಮೇಲೆ ಉಳಿಸ್ಕೊಂಡಿದ್ದಾರೆ ಶ್ರೀಲಂಕಾದವರು. ಪಾಪ ಸಿಕ್ಕಾಪಟ್ಟೆ ಫೀಲ್ಸ್ ಬ್ಯಾಡ್. 3 ಮ್ಯಾಚ್ ಅವರು ಗೆದ್ದರೆ, 3 ಮ್ಯಾಚ್ನ ಗೆದ್ಬಿಟ್ಟು ಕ್ವಾಲಿಫೈ ಆಗೋದಿದೆಯಲ್ಲ, ಅದು ಇಂಥ ಒಂದು ಸ್ಟೇಜಲ್ಲಿ ಅದು ಸಿಕ್ಕಾಪಟ್ಟೆ ಕಷ್ಟ. ಬಟ್ 3 ಮ್ಯಾಚ್ನ ಗೆದ್ದು ಕ್ವಾಲಿಫೈ ಆಗಿದ್ದಾರೆ. ಅದೇ ಸೌತ್ ಆಫ್ರಿಕಾದವ್ರು 1 ಮ್ಯಾಚ್ನಾಗ ಸೋತಿತ್ತು ಅಂದರೆ, ನಮ್ಮ ಮೇಲೆ ಸೋತಿತ್ತು ಅಂದರೆ ನಾವು ಕೂಡ 3 ಮ್ಯಾಚ್ನ ಗೆದ್ಬಿಟ್ಟು ಕ್ವಾಲಿಫೈ ಆಗ್ತಾ ಇದ್ವಿ. ಸೊ ಏನು ಮಾಡೋದಕ್ಕಾಗತ್ತೆ, ಹಣೆ ಬರೋಕ್ಕೆ ಹೊಣೆ ಯಾರು ಅಂತ ಅನ್ಕೊಂಡು ಸುಮ್ಮನೆ ಆಗಬೇಕಷ್ಟೇ. ಅದೇ ಐರ್ಲೆಂಡ್ ಅವರು 1 ಮ್ಯಾಚ್ನ ಗೆದ್ದಿದ್ದಾರೆ, ಸ್ಕಾಟ್ಲ್ಯಾಂಡ್ 1 ಮ್ಯಾಚ್ನ ಗೆದ್ದಿದ್ದಾರೆ, ಆ್ಯಂಡ್ ನ್ಯೂಜಿಲೆಂಡ್ ಕೂಡ 2 ಮ್ಯಾಚ್ನ ಗೆದ್ದಿದ್ದಾರೆ. ಗ್ರೂಪ್ ಎಲ್ಲಿ ನೆದರ್ಲ್ಯಾಂಡ್ಸ್ ಅವರು 1 ಮ್ಯಾಚ್ನೂ ಕೂಡ ಗೆದ್ದಿಲ್ಲ. ಗ್ರೂಪ್ ಬಿ ಅಟ್ಲೀಸ್ಟ್ ಎಲ್ಲರೂ 1 ಮ್ಯಾಚ್ ಆದ್ರೂ ಗೆದ್ದಿದ್ದಾರೆ. ನೆದರ್ಲ್ಯಾಂಡ್ಸ್ ಅವ್ರು ಏನು ಮಾಡಿದ್ರು ಅವ್ರು ಬಂದ್ಬಿಟ್ಟು ಅಂತ ಗೊತ್ತಾಗ್ತಾ ಇಲ್ಲ. ಬರೀ ಎಲ್ಲರಿಗೂ ಒಂಥರ ವಿಕ್ಟ್ರಿನ ಕೊಟ್ಬಿಟ್ಟು ಹೋಗೋದಕ್ಕೆ ಬಂದರು ಅಂತ ಕಾಣಿಸುತ್ತೆ. ಸೊ ಬಿಡಿ ಹೋಗಲಿ, ಹಣೆ ಬರೋಕ್ಕೆ ಹೊಣೆ ಯಾರು? ನೋಡೋಣ. ಇವತ್ತು ನನ್ನ ಪ್ರಕಾರ ನೋಡ್ತು ಅಂತಂದರೆ, ನನ್ನ ಅನಾಲಿಸಿಸ್ ಪ್ರಕಾರ ನೋಡ್ತು ಅಂದರೆ, ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಫೈನಲ್ಗೆ ಬರುತ್ತೆ. ಅದರಲ್ಲಿ ಆಸ್ಟ್ರೇಲಿಯಾ ಗೆಲ್ಲತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಸ್ಟ್ರೇಲಿಯಾ ಮತ್ತೆ ಟ್ರಾಫಿ ಗೆತ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ ಗುರು. ಈ ಸಲ ಬರುತ್ತೆ, ಫೈನಲಿಗೆ ಬರ್ಬೋದು ಇಂಡಿಯನ್ ಟೀಮು ಅಂತ ಅನ್ಕೊಂಡಿದ್ದೆ, ಕ್ವಾಲಿಟಿ ಇದೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಏನೂ ಮಾಡೋದಕ್ಕಾಗಲ್ಲ. ಬಟ್ ಪ್ರಯತ್ನ ಪಟ್ಟಿದ್ದಾರೆ, ಈ 3rd ಪೊಸಿಷನಲ್ಲಿ ಫಿನಿಶ್ ಮಾಡಿದ್ದಾರೆ. ಇನ್ನೊಂದು ಮ್ಯಾಚ್ ಗೆದ್ಬಿಟ್ರೆ, ಸೌತ್ ಆಫ್ರಿಕಾ ಗೆದ್ಬಿಟ್ಟಿದ್ದು ಅವ್ರು ಸಾಕಾಗಿತ್ತು ಅಂತ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ರಿಯಾಲಿಟಿ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಲೇಬೇಕು. ಎಲ್ಲ ವರ್ಲ್ಡ್ ಕಪ್ಪು ನಮ್ಮದೇ ಆಗಿರಲ್ಲ, ಎಲ್ಲ ವರ್ಲ್ಡ್ ಕಪ್ಪು ನಾವೇ ಗೆಲ್ಲಬೇಕು ಅಂತ ಅನ್ಕೊಳ್ಳೋದಿದೆಯಲ್ಲ. ಸೊ ಅದು ಮುಟ್ಟಾಳ್ತರ ಅಲ್ಲ, ಗೆಲ್ಲಬೇಕು ಅನ್ಕೊಬೇಕು, ಬಟ್ ಗೆದ್ದೇ ಬಿಡ್ತೀವಿ ಅಂತ ಅನ್ಕೊಳ್ಳೋದಿದೆಯಲ್ಲ, ಇದು ಮುಟ್ಟಾಳ್ತರ. ಸೊ ನೋಡೋಣ ಯಾರು ಗೆಲ್ತಾರೆ ಅಂತ. ನಿಮ್ಮ ಅನಿಸಿಕೆ ಏನು? ಆಸ್ಟ್ರೇಲಿಯಾ ಅಥವಾ ಇಂಗ್ಲೆಂಡಾ? ಅಥವಾ ಔಟ್ ಆಫ್ ದ ಸಿಲೆಬಸ್ ಹೇಳ್ತೀರಾ ನೀವು? ಇಲ್ಲಾಗರು ಇವ್ರು ಗೆದ್ಬಿಡ್ತಾರೆ, ವೆಸ್ಟ್ ಇಂಡೀಸ್ ಗೆದ್ಬಿಡ್ತಾರೆ, ಅಥವಾ ಸೌತ್ ಆಫ್ರಿಕಾ ಗೆದ್ಬಿಡ್ತಾರೆ ಅಂತ ಕಾಮೆಂಟ್ ಸೆಕ್ಷನ್ ಹಾಕಿ. ಮತ್ತೆ ಸಿಗುವ.